ನಮಸ್ಕಾರ. ಸೀರಮ್ಸ್ ಬಗ್ಗೆ ತಿಳ್ಕೊಳ್ಳೋಣ ಇವತ್ತು. ಅಂದರೆ ಸ್ಕಿನ್ ವೈಟ್ನಿಂಗ್, ಪಿಗ್ಮೆಂಟೇಷನ್ ಇರ್ಬೋದು, ಬ್ಲ್ಯಾಕ್ ಮಾರ್ಕ್ಸ್ ಇರ್ಬೋದು, ಪಿಂಪಲ್ ಮಾರ್ಕ್ಸ್ ಇರ್ಬೋದು, ಸ್ಕಿನ್ ಲೈಟ್ನಿಂಗ್, ಬ್ರೈಟ್ನಿಂಗ್ ಎಲ್ಲದಕ್ಕೂ ಆಗುತ್ತೆ. ಈಗ ನಿಮ್ಗೊಂದು ಡೌಟ್ ಬರುತ್ತೆ ಸೀರಮ್ಸ್ ಬಗ್ಗೆ ಹೇಳ್ಬೇಕಾದ್ರೆ, ಅದು ಏನಪ್ಪ ಅಂತ ಅಂದರೆ, ಈಗ ಕ್ರೀಮ್ಸೇ ಇರಬೇಕಾದ್ರೆ ಸೀರಮ್ಸ್ ಏನಕ್ಕೆ ಬೇಕು, ಸೀರಮ್ಸ್ ಅಂತ ಸಪ್ರೇಟಾಗಿ ಏನಕ್ಕೆ ಉಪಯೋಗ ಮಾಡಬೇಕಾಗುತ್ತೆ ಅಂಥೇಳಿ. ಈಗ ಮಾತ್ರೆ, ಇಂಜೆಕ್ಷನ್ ತಗೊಳ್ಳಿ. ಕೆಲವು ಔಷಧಿಗಳನ್ನ ನಾವು ಇಂಜೆಕ್ಷನ್ ಟೈಪಲ್ಲೇ ಮಾಡಬೇಕು, ಇಂಜೆಕ್ಷನ್ನೇ ಕೊಡಬೇಕಾಗತ್ತೆ. ಯಾಕೆಂದರೆ ಮಾತ್ರೆ ಟೈಪ್ ಮಾಡೋಕ್ಕಾಗಲ್ಲ. ಅದೇ ಕೆಲವು ಮಾತ್ರೆಗಳನ್ನ ಇಂಜೆಕ್ಷನ್ ಟೈಪ್ ಮಾಡೋಕ್ಕಾಗಲ್ಲ. ಅದೇ ರೀತಿ ಈ ಕ್ರೀಮ್ಸ್ ಮತ್ತು ಸೀರಮ್ಸ್ಗಳು ಕೂಡ. ಸೀರಮ್ಸ್ ಅಂದರೆ ನಿಮಗೆ ಗೊತ್ತು, ಅದು ನೀರಿನ ಥರ ಇರುತ್ತೆ. ಕ್ರೀಮ್ಸ್ ಅಂದರೆ ಅದು ಪೇಸ್ಟ್ ಥರ ಇರುತ್ತೆ. ಆದ್ದರಿಂದ ಆಮೇಲೆ ಈ ಕ್ರೀಮ್ಸಲ್ಲಿ ಏನಾಗಿರುತ್ತೆ, ಇವು ಆಯಿಲ್ ಬೇಸ್ಡ್, ಜಾಸ್ತಿ ಆಯಿಲ್ ಹಾಕ್ದಲೇ ಇದನ್ನು ಮಾಡೋಕ್ಕಾಗಲ್ಲ. ಅದರಿಂದ ಈ ಸೀರಮ್ಸ್ಗಳು ಈ ಆಯಿಲ್ ಸ್ಕಿನ್ನರಿಗೆ ತುಂಬ ಹೆಲ್ಪ್ ಆಗುತ್ತೆ. ಯಾವ ಮೆಡಿಸನ್ಸ್ನ ನಾವು ಕ್ರೀಮ್ಸ್ ಟೈಪ್ ಮಾಡೋಕ್ಕಾಗಲ್ವೋ ಅವುಗಳನ್ನ ಸೀರಮ್ಸ್ ಟೈಪ್ ಮಾಡಬೇಕಾಗತ್ತೆ. ಈ ಸೀರಮ್ಸ್ಗಳನ್ನ ನೀವು ಪ್ರತಿದಿನ 2 ಸಲ ಉಪಯೋಗ ಮಾಡ್ಬೋದು. ಬೆಳಿಗ್ಗೆ ಮತ್ತು ಸಂಜೆ ರಾತ್ರಿ ಮಲಗಬೇಕಾದ್ರೆ ಮಾಡಿ. ಅದ್ರ ಮೇಲೆ ಬೇರೆ ನೀವು ಯಾವ ಕ್ರೀಮ್ ಬೇಕಾದರೂ ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಹಾಕ್ಬೋದು. ಇವು ಹಾಕಿದ ಮೇಲೆ ನೀವು ಬರೀ ಕೈಯೆಲ್ಲರೂ ಮಸಾಜ್ ಮಾಡ್ಬೋದು. ಇಲ್ಲ ನಿಮ್ಗೆ ಇನ್ನೂ ಜಾಸ್ತಿ ಎಫೆಕ್ಟ್ ಬೇಕಂತ ಅಂದರೆ ನಾನು ಡರ್ಮಾ ರೋಲರ್ ಅಂತ ಉಪಯೋಗ ಮಾಡಬೇಕಾಗತ್ತೆ. ಈ ಡರ್ಮಾ ರೋಲರಿಂದ ನೀವು ಈ ರೀತಿ ಉಪಯೋಗ ಮಾಡಿ ಸೀರಮ್ಸ್ ಹಾಕೋಬೇಕು. 3-4 ಡ್ರಾಪು ಡ್ರೈ ಆಗೋವರೆಗೂ. ಆಮೇಲೆ ಒಂದು 5ರಿಂದ 10 ನಿಮಿಷ ಈ ಡರ್ಮಾ ರೋಲರ್ನ ಪಾಸ್ ಮಾಡಬೇಕು. ಅದ್ರ ಮೇಲೆ ಮಾಡೋದ್ರಿಂದ ಏನಾಗುತ್ತೆ, ಇದು ಚುಚ್ಚಿದಾಗ ಆಗೋದ್ರಿಂದ ಆ ಜಾಗ ಇರಿಟೇಟ್ ಆಗಿ ಸ್ಟಿಮ್ಯುಲೇಟ್ ಆಗುತ್ತೆ. ಸ್ಟಿಮ್ಯುಲೇಟ್ ಆಗಿ ಅಲ್ಲಿ ಕೊಲಾಜನ್, ಈ ರಬ್ಬರ್ ಥರ ಅಂಶ ಇರುತ್ತಲ್ಲ ಚರ್ಮದಲ್ಲಿ, ಅದು ಸ್ಟಿಮ್ಯುಲೇಟ್ ಆಗೋದ್ರಿಂದ ನಿಮಗೆ ರಿಂಕಲ್ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಆಮೇಲೆ ಡೆಡ್ ಟಿಶ್ಯೂಗಳು ಹೋಗಿ ಅಲ್ಲಿ ಹೊಸ ಚರ್ಮ ಬರೋದ್ರಿಂದ ಸ್ಕಿನ್ ಬ್ರೈಟ್ ಆಗ್ಬೋದು. ಹಾಗೆ ಪಿಗ್ಮೆಂಟೇಷನ್ ಕೂಡ ಕಡಿಮೆ ಆಗುತ್ತೆ. ಬೇರೆ ಎಲ್ಲ ಸಮಸ್ಯೆಗಳು ಕೂಡ ಕಡಿಮೆ ಆಗುತ್ತೆ. ಸ್ಕಿನ್ ಲೈಟ್ನಿಂಗ್ ಕೂಡ ಹೆಲ್ಪ್ ಆಗುತ್ತೆ. ಈಗ ಅದರಲ್ಲಿ ಸೀರಮ್ಸ್ ಅಂತ ಅಂದಾಗ ಸುಮಾರು ಟೈಪ್ ಬರುತ್ತೆ. ರೆಟಿನಾಲ್, ಲ್ಯಾಕ್ಟಿಕ್ ಆ್ಯಸಿಡ್, ವಿಟಮಿನ್ ಸಿ, ಆರ್ಬಟಿನ್, ಸ್ಯಾಲಿಸಿಲಿಕ್ ಆ್ಯಸಿಡ್, ಗ್ಲೈಕೋಲಿಕ್ ಆ್ಯಸಿಡ್, ಈ ರೀತಿ ನಾನಾ ಟೈಪ್ ಇದೆ. ಒಂದೊಂದು ಥರ ಕೆಲಸ ಮಾಡುತ್ತೆ. ಈಗ ರೆಟಿನಾಲ್ ಸಾಮಾನ್ಯವಾಗಿ ಡ್ರೈ ಸ್ಕಿನ್ನರಿಗೆ ಹಾಕ್ಬೋದು. ಡ್ರೈ ಸ್ಕಿನ್ನರಿಗೆ ಹೆಲ್ಪ್ ಆಗುತ್ತೆ. ಆಯಿಲ್ ಸ್ಕಿನ್ನರ್ ಹಾಕೋದು ತಪ್ಪೇನಿಲ್ಲ. ಆಯಿಲ್ ಸ್ಕಿನ್ನರಿಗೆ ತುಂಬ ಚೆನ್ನಾಗಿ ಸೆಟ್ ಆಗೋವಂಥದ್ದು ಸ್ಯಾಲಿಸಿಲಿಕ್ ಆ್ಯಸಿಡ್. ಈ ಸ್ಯಾಲಿಸಿಲಿಕ್ ಆ್ಯಸಿಡ್ ಸೀರಮ್ ಇದೆಯಲ್ಲ, ಇದು ಸಾಮಾನ್ಯವಾಗಿ 12ರಿಂದ 13 ವರ್ಷದಲ್ಲಿ ಈ ಮೊಡವೆಗಳು ಸ್ಟಾರ್ಟ್ ಆಗ್ತಿರುತ್ತಲ್ಲ ಚಿಕ್ಕ ಮಕ್ಕಳಿಗೆ, ಆ ಟೈಮಲ್ಲಿ ಈ ಸ್ಯಾಲಿಸಿಲಿಕ್ ಆ್ಯಸಿಡ್ ಸೀರಮ್ನ ಬಳಸೋದ್ರಿಂದ ಮುಂದೆ ಪಿಂಪಲ್ಸ್ ಆಗೋದನ್ನ ಅವಾಯ್ಡ್ ಮಾಡ್ಬೋದು. ಆಮೇಲೆ ಪಿಂಪಲ್ಸ್ ಆಗೋದನ್ನ ಅವಾಯ್ಡ್ ಮಾಡಿದ್ರೆ ಏನಾಗುತ್ತೆ, ನಿಮಗೆ ನೆಕ್ಸ್ಟ್ ಅದರಗಳ ಸಮಸ್ಯೆ ಆದ ಪಿಂಪಲ್ ಮಾರ್ಕ್ ಆಗಿರಲಿ, ಓಪನ್ ಪೋರ್ಸ್ ಆಗಿರಲಿ, ಈ ಬ್ಲ್ಯಾಕ್ ಮಾರ್ಕ್ಸ್ ಆಗಿರಲಿ ಎಲ್ಲ ಕಡಿಮೆ ಆಗುತ್ತೆ. ಅದರಿಂದ ಬೆಸ್ಟ್ ನೀವು ಸ್ಟಾರ್ಟ್ ಮಾಡಬೇಕಾಗಿರೋದು, ಮೊಡವೆ ಬಂದ ತಕ್ಷಣವೇ 12-13 ವಯಸ್ಸಿನಲ್ಲಿ ಸಾಮಾನ್ಯ ಮಕ್ಕಳುಗಳಿಗೆ ಈ ಸ್ಯಾಲಿಸಿಲಿಕ್ ಆ್ಯಸಿಡ್ ಸೀರಮ್ನ ನಾನು ಈ ರೀತಿ ತೋರಿಸ್ತಾ ಇರೋ ಥರ ಚಿತ್ರದಲ್ಲಿ ನೀವು ಬಳಸೋದ್ರಿಂದ ಮಕ್ಕಳುಗಳಿಗೆ ಈ ಮೊಡವೆ ಸಮಸ್ಯೆ ಕಂಪ್ಲೀಟಾಗಿ ಮತ್ತು ಅದರಿಂದ ಆಗೋ ಮುಂದಿನ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಇಲ್ಲಾಂದರೆ ಈ ಮೊಡವೆ ಸಮಸ್ಯೆಗಳಿದೆಯಲ್ಲ, ಈ ಲೈಫ್ ಲಾಂಗ್ ಉಳ್ಕೊಳ್ಳುತ್ತೆ. ಕೆಲವು ಸಲ ಲೇಸರ್ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಇವಕ್ಕೆ ಲೇಸರ್ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರೂ ಕೂಡ ಅಂಥ ಒಳ್ಳೆ ಉಪಯೋಗ ಆಗಲ್ಲ. ಅದರಿಂದ ಪ್ರಿವೆನ್ಷನ್ನೇ ಯಾವಾಗಲೂ ಬೆಟರು. ಪ್ರಿವೆನ್ಷನ್ಗೆ ಈ ಸ್ಯಾಲಿಸಿಲಿಕ್ ಆ್ಯಸಿಡ್ ಸೀರಮ್ಮು ಪಿಂಪಲ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಅದರಿಂದ ನೋಡಿ ತೊಗೊಳ್ಳಿ. ಒಂದು ಮಿನಿಮಾಲಿಸ್ಟ್ ಅನ್ನೋ ಕಂಪ್ನಿ ನನ್ನ ಪ್ರಕಾರ ಚೆನ್ನಾಗಿದೆ. ಅದು ಬಿಟ್ಟರೆ ನೀವು ಗಾರ್ನಿಯರಲ್ಲಿ ಕೂಡ ಹೋಗ್ಬೋದು. ಮೆಡಿಕಲ್ ಶಾಪ್ಸಲ್ಲಿ ಈ ಸೀರಮ್ಸ್ಗಳು ಸುಲಭ ಸಿಗಲ್ಲ. ಆದ್ದರಿಂದ ನೀವು ಅಮೆಝಾನ್ ಆನ್ಲೈನಲ್ಲಿ ಅಥವಾ ಬೇರೆ ಎಲ್ಲ ನೀವು ತೊಗೊಳ್ಳಿ. ನನಗೆ ತೋರಿಸ್ತಾ ಇದ್ದೀನಿ ಚಿತ್ರದಲ್ಲಿ, ಆ ಹೆಸರುಗಳನ್ನ ನೀವು ಟೈಪ್ ಮಾಡಿದ್ರೆ ಡೈರೆಕ್ಟಾಗಿ ಅದು ಓಪನ್ ಆಗುತ್ತೆ. ಇಲ್ಲ ನಿಮಗೆ ಕಷ್ಟ ಆಗುತ್ತೆ ಅಂತ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ಸ್ ಹಾಕ್ತೀನಿ, ಅದರ ಪ್ರಕಾರವಾಗಿ ತೊಗೊಳ್ಳಿ. ಈಗ ಆರ್ಬಟಿನ್ ಇದೆಯಲ್ಲ, ಇದು ಸ್ಕಿನ್ ಲೈಟ್ನಿಂಗಿಗೆ ಹೆಲ್ಪ್ ಆಗುತ್ತೆ. ಅಂದರೆ ಸ್ವಲ್ಪ ವೈಟ್ ಆಗಬೇಕು, ಬ್ರೈಟ್ ಆಗಬೇಕು ಅಂತ ಇರೋರಿಗೆ. ವಿಟಮಿನ್ ಸಿ ಆದರೆ ರಿಂಕಲ್ಸ್ನ ಅವಾಯ್ಡ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ರೆಟಿನಲ್ ಗೊತ್ತಾಯ್ತಲ್ಲ, ಪಿಂಪಲ್ಸ್ಗೆ ಹೆಲ್ಪ್ ಆಗುತ್ತೆ. ಸ್ಯಾಲಿಸಿಲಿಕ್ ಆ್ಯಸಿಡು ಕೂಡ ಆಯಿಲ್ ಸ್ಕಿನ್ ರಿಂಕಲ್ಸ್ಗೆ ಹೆಲ್ಪ್ ಆಗುತ್ತೆ. ಈ ರೀತಿ ಒಂದೊಂದು ಸೀರಮ್ಸ್ಗಳಿಗೂ ಒಂದೊಂದು ಕೆಲಸ ಇದೆ. ಅದರ ಪ್ರಕಾರ ನೋಡಿ ನಿಮ್ಗೆ ಯಾವುದಾಗುತ್ತೆ ತೊಗೊಳ್ಳಿ. ತುಂಬ ಕನ್ಫ್ಯೂಸ್ ಆಗೋದೇನು ಬೇಡ. ಹೆಚ್ಚು ಕಡಿಮೆ ಎಲ್ಲ ಒಂದೇ ರೀತಿ ಆ್ಯಕ್ಷನ್ ಇರುತ್ತೆ. ಅದರಿಂದ ಯಾವ್ದು ಹಾಕಿದ್ರೂ ತುಂಬ ತಲೆ ಕೆಡಿಸ್ಕೊಳ್ಳೋದಲ್ಲಿ ನೀವು ಉಪಯೋಗ ಮಾಡ್ಬೋದು. ಅದೇ ಹಾಕಬೇಕಾಗಿತ್ತು, ಗ್ಲೈಕಾಲಿಕ್ ಆ್ಯಸಿಡ್ ಹಾಕಬೇಕಾಗಿತ್ತು, ರೆಟಿನಾಲೇ ಹಾಕಬೇಕಾಗಿತ್ತು ಅಂತ ಏನಿಲ್ಲ. ಈಗ ಮಡುವೆ ಕ್ರೀಮ್ಸ್ ಅಂತ ಅಂದರೆ
ಅದರಲ್ಲಿ ನಾವೇನು ಮಾಡ್ತೀವಿ ಟ್ರೆಟಿನೈನ್ ಅಂತ ಉಪಯೋಗ ಮಾಡ್ತೀವಿ. ಅದೇ ಟ್ರೆಟಿನೈನ್ ಸೀರಮ್ ಮಾಡೋಕ್ಕಾಗಲ್ಲ, ರೆಟಿನಾಲ್ ಸೀರಮ್ ಮಾಡ್ಬೋದು. ಈ ರೆಟಿನಾಲ್ ಮತ್ತು ಟ್ರೆಟಿನೈನ್ ಎರಡೂ ಕೂಡ ವಿಟಮಿನ್ ಎ ಡೆರಿವೇಟಿವ್ಸು. ನೋಡಿ, ಕ್ರೀಮಲ್ಲಿ ಟ್ರೆಟಿನೈನ್ ಇದ್ದರೆ ಸೀರಮಲ್ಲಿ ರೆಟಿನಾಲ್ ಇರುತ್ತೆ. ಇವೆರಡು ಸೇರಿ ರೆಟಿನೈಡ್ಸ್ ಅಂತ ಕರಿತೀವಿ. ರೆಟಿನೈಡ್ಸ್ ಅಂದರೆ ಏನೋ ಡಿಫ್ರೆನ್ಸ್ ಇದೆಯಾ ಅಂತ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ಈ ರೀತಿ ನೀವು ಸೀರಮ್ಸ್ನ ಉಪಯೋಗ ಮಾಡ್ತಾ ಬನ್ನಿ. ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ, ಲೈಫ್ ಲಾಂಗ್ ಬೇಕಾದರೆ ನೀವು ಉಪಯೋಗ ಮಾಡ್ಬೋದು. ನಿಮಗೆ ಬೇಡ ಅಂದರೆ ನಿಲ್ಲಿಸ್ಬೋದು. ಇವುಗಳ ಜೊತೆಗೆ ನೀವು ಆ್ಯಸ್ ಯೂಶ್ವಲಿ ಡೈಲಿ ಏನೇನು ಮಾಡ್ತೀರಾ ಆ ರೀತಿ ಬೇರೆ ಕ್ರೀಮ್ಗಳನ್ನಾಗಲಿ ಮೇಕಪ್ನಾಗಲಿ ಉಪಯೋಗ ಮಾಡ್ಕೊಳ್ಳಿ. ಇನ್ನೂ ಏನಾದ್ರು ನಿಮಗೆ ಡೌಟ್ಸ್ ಇದ್ದರೆ ಕಾಮೆಂಟ್ಸ್ ಬಾಕ್ಸಲ್ಲಿ ನನಗೆ ಕೇಳ್ಬೋದು. ನಮಸ್ಕಾರ.